ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ಮಂಗಳವಾರದ ಬ್ಲಾಗನ್ನು ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ದೀನಿ. ಏನಿಲ್ಲ, ಇವಾಗ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ತಾ ಇದ್ದೀನಿ. ಇನ್ನು ಮಕ್ಕಳಿದ್ದು ಸ್ಕೂಲ್ ಸ್ಟಾರ್ಟ್ ಆಗೋ ತನಕ ನಂದು ಬೆಳಿಗ್ಗಿದ್ದು ಬ್ರೇಕ್ಫಾಸ್ಟ್ ಜಾಸ್ತಿಯಾಗಿ ಎಗ್ ಆ್ಯಂಡ್ ಆಮ್ಲೆಟ್ ಇರುತ್ತೆ. ಎಗ್ ಆ್ಯಂಡ್ ಆಮ್ಲೆಟ್ ಅಂತ ಇದ್ದೀನಿ. ಎಗ್ ಅಥವಾ ಬ್ರೆಡ್, ಎಗ್ ಮತ್ತು ಬ್ರೆಡ್, ಎಗ್ ಅಥವಾ ಬ್ರೆಡ್ ಅಲ್ಲ, ಎಗ್ಗು ಆಮೇಲೆ ಬ್ರೆಡ್ ಇದೆಯಲ್ವ ಅದೇ ಇರುತ್ತೆ. ಸೊ ಇಲ್ಲಿ ಮೊಟ್ಟೆನ ಬಾಯ್ಲ್ ಆಗೋದಕ್ಕೆ ಇಟ್ಟಿದ್ದೀನಿ. ಇದೇನಾಯಿತು ಕ್ಯಾಮ್ರಾ? ಓಕೆ, ಇಲ್ಲಿ ಮೊಟ್ಟೆನ ನಾನು ಬಾಯ್ಲ್ ಆಗೋದಕ್ಕೆ ಇಟ್ಟಿದ್ದೀನಿ. ಸೊ ಅದರಿಂದನೇ ಏನಾದರೂ ಸ್ಯಾಂಡ್ವಿಚ್ ಮಾಡ್ತೀನಿ. ನಿನ್ನೆ ಎಗ್ ಆ್ಯಂಡ್ ಆಮ್ಲೆಟ್ ವಾಪಸ್ ಎಗ್ ಆ್ಯಂಡ್ ಆಮ್ಲೆಟ್ ಅಂತ ಹೇಳ್ತಾ ಇದ್ದೀನಿ. ಎಗ್ ಆ್ಯಂಡ್ ಆಮ್ಲೆಟ್ ಮತ್ತು ಬ್ರೆಡ್, ಅದು ಸ್ಯಾಂಡ್ವಿಚ್ ಥರ ಮಾಡ್ತಾರಲ್ಲ ಆ ಥರ ಮಾಡಿ ತಿಂದಿದ್ದೆ. ಬಟ್ ಇವತ್ತು ಎಗ್ ಬಾಯ್ಲ್ ಮಾಡಿ ಸ್ಯಾಂಡ್ವಿಚ್ ಥರ ಏನಾದರೂ ಮಾಡ್ತೀನಿ. ಸೊ ಹಾಗೆಯೇ ನಾನು ಇವತ್ತು ಒಂದು ವಿಷಯ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತೇಳಿ ಅನ್ನಿಸ್ತೇನೆಂದರೆ, ನಾನು ಇವತ್ತು ಈ ಥರ ಮೊಬೈಲ್ ನೋಡ್ತಾ ಇದ್ದಾಗ ತುಂಬ ವೀಡಿಯೋಸಲ್ಲಿ ಇವತ್ತೊಂಥರ ತುಂಬ ಸಲ ನೋಡಿದ್ದೀನಿ. ಈ ಥರ ಮಂಗಳೂರು ಕಡೆಯವ್ರಿಗೆ, ಬೇರೆ ಕಡೆಯವ್ರದ್ದು ನಾನು ಅಷ್ಟೊಂದು ಇದು ಮಾಡ್ತಾ ಇಲ್ಲ, ಮಂಗಳೂರು ಕಡೆಯವ್ರದ್ದು ತುಂಬ ಜನ ಹೇಳೋದು ಅವ್ರ ಫ್ಯಾಮಿಲಿ ಸಪೋರ್ಟ್ ಮಾಡ್ತಾ ಇಲ್ಲ ವೀಡಿಯೋಸ್ ಮಾಡೋದಕ್ಕೆ. ವೀಡಿಯೋಸ್ ಮಾಡಿದರೆ ನೀನು ನಿಲ್ಲಿಸ್ಬೇಕು ವೀಡಿಯೋಸ್ ಮಾಡೋದು, ಈ ಥರ ಲೈವ್ ಬರಬಾರ್ದು ಅಂತೆಲ್ಲ ತುಂಬ ಜನ ಹೇಳ್ತಾರಂತೆ ಅವ್ರಿಗೆ. ಬಟ್ ನಿಜ ಹೇಳಬೇಕಂದ್ರೆ ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ನನಗೆ ಯಾರೂ ಒಬ್ಬರು ಆ ಥರ ಹೇಳೇ ಇಲ್ಲ. ಯಾರೊಬ್ಬರೂ ನಂದು ಅಮ್ಮನ ಮನೆಯವರು ಹೇಗೂ ಬಿಡಿ, ಯಾರೂ ಏನೂ ಹೇಳಿಲ್ಲ. ಹಾಗೆಯೇ ನಂದು ಹಸ್ಬೆಂಡ್ ಫ್ಯಾಮಿಲಿ ಇದ್ದಾರವ, ಅವ್ರ ಕಡೆಯಿಂದನೂ ಒಬ್ಬರೂ ನನಗೆ ಏನೂ ಹೇಳಿಲ್ಲ, ನೀನು ವೀಡಿಯೋಸ್ ಮಾಡಬೇಡ ಅಂತೆಲ್ಲ ಏನೂ ಹೇಳಿಲ್ಲ. ಎಲ್ಲರೂ ತುಂಬಾ ಸಪೋರ್ಟ್ ಮಾಡ್ತಾಯಿದ್ರು. ನಾನು ಈ ಥರ ವೀಡಿಯೋಸ್ ಎಲ್ಲ ಮಾಡುವಾಗ ಹೇಳ್ತಾಯಿದ್ರು, ಇದ್ರದ್ದು ವೀಡಿಯೋಸ್ ಮಾಡು, ಅದ್ರದ್ದು ವೀಡಿಯೋಸ್ ಮಾಡು ಅಂತೆಲ್ಲ ಹೇಳಿ ತುಂಬಾ ಸಪೋರ್ಟ್ ಮಾಡ್ತಾಯಿದ್ರು. ತುಂಬಾ ಖುಷಿ ಆಗುತ್ತೆ. ತುಂಬ ಜನ ಅವರೆಲ್ಲ ಹೇಳುವಾಗ ನನಗೆ ಅನಿಸುತ್ತೆ ಈ ಥರನೂ ಮಾಡ್ತಾರಾ ಅಂತ ಹೇಳಿ. ಅಂದರೆ ವೀಡಿಯೋಸ್ ನೀನು ಮಾಡಬಾರ್ದು, ನಮ್ಮ ಫ್ಯಾಮಿಲಿಯಲ್ಲಿ ಯಾರೂ ವೀಡಿಯೋಸ್ ಮಾಡ್ತಾ ಇಲ್ಲ, ನಮ್ಮ ಇಸ್ಲಾಮಿಗೆ ಏನು ಇದು ಇಸ್ಲಾಮಲ್ಲಿ ಇಲ್ಲ ಇದು ಅಂತೇಳಿ. ನೋಡೋಕೆ ಹೋದರೆ ಇಸ್ಲಾಮಲ್ಲಿ ಏನೂ ಇಲ್ಲ. ಆ ಥರ ನೋಡೋಕೆ ಹೋದರೆ ಏನೂ ಇಲ್ಲ ಇಸ್ಲಾಮಲ್ಲಿ, ಆದರೂ ಅವರೆಲ್ಲ ಮಾಡ್ತಾ ಇಲ್ವಾ? ಎಲ್ಲರೂ ಮಾಡ್ತಾರೆ. ಸೊ ಬೇರೆ ತಪ್ಪು ಕೆಲಸ ಏನಾದರೂ ಮಾಡಿದರೆ ಪರವಾಗಿಲ್ಲ, ವೀಡಿಯೋಸ್ ಮಾಡೋದು ಏನು ಪ್ರಾಬ್ಲಮ್ ಇದೆ ಅಂತೇಳಿ ನನಗೆ ಗೊತ್ತಿಲ್ಲ ಅದರಲ್ಲಿ. ಹಾಗೆಯೇ ತುಂಬ ಜನ ಹೇಳಿದರು ನೀವು ಮಾಸ್ಕ್ ತೆಗೆದು ವೀಡಿಯೋಸ್ ಮಾಡಿ ಅಂತೇಳಿ. ಇವಾಗ ಏನಾದರೂ ಬೈ ಚಾನ್ಸ್ ನಾನೇನಾದರೂ ಸ್ಟಾರ್ಟಿಂಗಿಂದನೇ ಮಾಸ್ಕ್ ತೆಗೆದು ವೀಡಿಯೋಸ್ ಏನಾದರೂ ಮಾಡ್ತಾ ಇದ್ದಿದ್ರೆ ತುಂಬ ಜನ ನನಗೆ ಹೇಳ್ತಾಯಿದ್ರು, ಬೈತಾ ಇದ್ರೇನು, ನೀನು ಯಾಕೆ ಮಾಸ್ಕ್ ತೆಗೆದೆಲ್ಲ ವೀಡಿಯೋಸ್ ಮಾಡ್ತೀಯಾ, ಮುಖ ತೋರಿಸ್ಕೊಂಡು ವೀಡಿಯೋಸ್ ಮಾಡ್ತೀಯಲ್ವ, ಹಾಗೆ ಹೀಗೆ ಅಂತೆಲ್ಲ ಹೇಳಿ. ನೋಡೋದಕ್ಕೆ ಹೋದರೆ ಈ ಭೂಮಿಲಿ ನಾವು ಏನೇ ಮಾಡಿದ್ರೂ, ಈ ಜಗತ್ತಲ್ಲಿ ಏನೇ ಮಾಡಿದ್ರೂ ತಪ್ಪು ಅಂತಲೇ ಹೇಳೋರು ಜಾಸ್ತಿ ಇರೋದು. ನೀನು ಮಾಡ್ತಿರೋದು ಸರಿ ಅಂತ ಹೇಳೋರು ಯಾರೂ ಇರಲ್ಲ. ಸೊ ಅದನ್ನು ಹೇಳೋಣ ಅಂತ ಹೇಳಿತ್ತು, ಅದಕ್ಕೆ ಹೇಳಿರೋದು. ಯಾಕೆಂದರೆ ನಾನು ನೋಡಿದೆ ಒಬ್ಬರು, ನಾನು ವೀಡಿಯೋಸ್ ಏನು ನಿಲ್ಲಿಸ್ತೀನಿ, ಇನ್ನು ವೀಡಿಯೋಸ್ ಮಾಡಲ್ಲ, ನನಗೆ ಫ್ಯಾಮಿಲಿಯಿಂದೆಲ್ಲ ತುಂಬ ಜನ ಬೈತಾ ಇದ್ದಾರೆ, ನೀನು ವೀಡಿಯೋಸ್ ಮಾಡಬಾರ್ದು, ನೀನು ನಮ್ಮ ಫ್ಯಾಮಿಲಿಯಲ್ಲಿ ಯಾರೂ ವೀಡಿಯೋಸ್ ಮಾಡ್ತಾ ಇಲ್ಲ, ನೀನೂ ಮಾಡಬಾರ್ದು ಅಂತೆಲ್ಲ ತುಂಬ ಜನ ಬೈತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನೀನು ವೀಡಿಯೋಸ್ ಹಾಕಲ್ಲ, ಇದು ನಂದು ಲಾಸ್ಟ್ ವೀಡಿಯೋ ಅಂತ ಹೇಳಿ ಅವ್ರದ್ದೊಂದು ಬ್ಲಾಗ್ ನೋಡಿದ್ನ. ಸೊ ಅವಾಗ ನನಗಾಯಿತು ಈ ಥರನೂ ಮಾಡೋರು ಇರ್ತಾರೆ ಅಂತೇಳಿ. ಸೊ ಎನಿವೇಸ್, ಒಬ್ಬೊಬ್ರದ್ದು ಫ್ಯಾಮಿಲಿ ಒಂದೊಂದು ಥರ ಇರುತ್ತೆ, ಏನು ಹೇಳೋಕ್ಕಾಗಲ್ಲ. ನನಗೆ ಸಪೋರ್ಟ್ ಮಾಡೋರಾದರೆ ಅವ್ರ ಫ್ಯಾಮಿಲಿಲಿ ಸಪೋರ್ಟ್ ಮಾಡೋರು ಇಲ್ಲ ಅನಿಸುತ್ತೆ, ಏನೂ ಮಾಡೋಕ್ಕಾಗಲ್ಲ ಅಷ್ಟೇ. ಸೊ ಇವಾಗ ಮೊಟ್ಟೆ ಬಾಯ್ಲ್ ಆಗ್ತಾ ಇದೆ, ಆಲ್ಮೋಸ್ಟ್ ಬಾಯ್ಲ್ ಆಗಿರ್ಬೋದು. ನಾನು ಸ್ನಾನಕ್ಕೆ ಹೋಗುವಾಗ ಬಾಯ್ಲ್ ಇಟ್ಟಿದ್ದೀನಿ. ಸೊ ಇವಾಗ ಬಾಯ್ಲ್ ಆಗಿರ್ಬೋದು. ಸೊ ಇದ್ರದ್ದು ಇವಾಗ ಏನು ಸ್ಯಾಂಡ್ವಿಚ್ ಮಾಡ್ತೀನಿ, ಸಿಂಪಲ್ ಆಗಿರೋದು. ನಾನು ನಿಮಗೆ ತೋರಿಸ್ತೀನಿ ಅದ್ರದ್ದು ರೆಸಿಪಿನ ಯಾವ ಥರ ಮಾಡೋದು ಅಂತೇಳಿ. ಸೊ ಇವಾಗ ಹಾಡಾಯ್ತಲ್ವ ಕಸದವರು ಬರೋದು. ಫಸ್ಟಿಗೆಲ್ಲ ಇಲ್ಲಿ ಕಸದವ್ರು ಬರ್ತಾ ಇದ್ರಲ್ವ, ಆವಾಗ ಏನು ವಿಶಿಲ್ ಹಾಕ್ಕೊಂಡು ಬರ್ತಾಯಿದ್ರು, ಹಾಡೇನು ಹಾಕ್ತಾ ಇತ್ತಿಲ್ಲ. ಇವಾಗ ಹಾಡಾಗ್ತಾ ಬರ್ತಾ ಇದ್ದಾರೆ. ಈ ಹಾಡು ಕೇಳುವಾಗ ನನಗೆ ತುಂಬಾ ನೆನಪಾಗುತ್ತೆ. ಹಳೆ ನೆನಪು ಅಂದರೆ ಹಳೆ ಮೆಮೊರೀಸ್. ಯಾವಾಗ ಅಂದರೆ ನನಗೆ ಮದುವೆಯಾಗಿ ಆಲ್ಮೋಸ್ಟ್ 12 ಇಯರ್ಸ್ ಆಯ್ತು ಇವಾಗ. ಸೊ ಆವಾಗ ನನ್ನ ಮದುವೆಗೆ ಫಸ್ಟಲ್ಲಿ ನಾನು ಹಾಸನದಲ್ಲಿದ್ನಲ್ಲ, ಆವಾಗ ಹಸ್ಬೆಂಡ್, ನಾವು ಮದುವೆಗೆ ಸಪ್ರೇಟೇ ಕೂತಿರೋದು. ಸ್ಟಾರ್ಟಿಂಗ್ ಒಂದು 15 ಡೇಸ್ ಹಸ್ಬೆಂಡಿದು ಅಕ್ಕನ ಮನೇಲಿದ್ವಿ. ನಂತರ ನಾವು ಸಪ್ರೇಟೇ ಕೂತಿದ್ದೀವಿ. ಹಸ್ಬೆಂಡಿಗೆ ಅಮ್ಮ ಇಲ್ಲ. ಸೊ ಹಾಗಾಗಿ ಅವರು ಸಪ್ರೇಟೇ ಮನೆ ಮಾಡಿದರು. ಎಲ್ರಿಗೂ ಅಕ್ಕ ತಂಗಿರಿಗೆ ಎಲ್ರಿಗೂ ಮದುವೆ ಆಗಿತ್ತು. ಅದಕ್ಕೋಸ್ಕರ ಅವರು ಮನೇನ ಮದುವೆಗಿಂತ 1 ತಿಂಗಳು ಮೊದಲೇ ಮಾಡಿದರು.
ಹಾಗಾಗಿ ನಾವು ಸಪ್ರೇಟಾಗಿಯೇ ಕೂತಿದ್ವಿ. ಆವಾಗ ನಾನು ಒಬ್ಬಳೇ ಅಲ್ವಾ, ಮದುವೆ ಆಗಿರೋ ಫಸ್ಟ್ ಒಬ್ಬಳೇ ಇದ್ದಿದ್ದು. ಮನೇಲಿ ಅಷ್ಟೊಂದು ಕೆಲಸ ಇದ್ದಿಲ್ಲ. ಹಸ್ಬೆಂಡ್ ಎಲ್ಲ ಮಧ್ಯಾಹ್ನ ಈ ಥರ ಎಲ್ಲ ಊಟ ಎಲ್ಲ ಹೊರಗಡೆಯಿಂದನೇ ತಗೊಬರ್ತಾಯಿದ್ರು. ಆವಾಗ ಏನು ಮಾಡ್ತಾಯಿದ್ದೆ ಅಂದರೆ ಬೆಳಿಗ್ಗೆ ಆರಾಮಾಗಿಯೇ ಮಲ್ಕೋತಾ ಇದ್ದೆ. ಬೆಳಿಗ್ಗೆ ಯಾವಾಗಲೂ 7 ಗಂಟೆ ಆಗುವಾಗ 7 ಗಂಟೆ 7:15 ಆಗುವಾಗ ಈ ಥರ ಕಸದವ್ರದ್ದು ಹಾಡು ಕೇಳ್ತಾ ಬರೋದು. ಅಂದ್ಕೊಳ್ಳೋದು ಇದು ಏನಪ್ಪ ಬೆಳಿಗ್ಗೆನೇ ಡೈಲಿ ಸೇಮ್ ಟೈಮಿಗೆ ಸೇಮ್ ಹಾಡಾಗೋದು ಅಂತೇಳಿ. ನಾನು ನೋಡೋಣ ಅಂದರೆ ನನಗೆ ಕಣ್ಣೇ ಓಪನ್ ಆಗ್ತಾ ಇದ್ದಿಲ್ಲ. ಅಲ್ಲಿ ಚಳಿ ಜಾಸ್ತಿ ಅಲ್ವಾ ಆ ಟೈಮಲ್ಲಿ. ಸೊ ಆರಾಮಾಗಿಯೇ ಮಲ್ಕೋತಾ ಇದ್ದೆ. ಆಮೇಲೆ ಒಂದು 4-5 ಡೇಸ್ ಆದಮೇಲೆ ನಾನು ಮನೇಲಿ ಅಡುಗೆ ಎಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ನ. ಆವಾಗ ಕಚ್ರ ಎಲ್ಲ ಸ್ಟಾರ್ಟ್ ಆಯಿತು. ಆವಾಗ ನಾನು ಕೇಳಿದೆ ಪಕ್ಕದ ಮನೆಯವ್ರ ಹತ್ರ, ಈ ಕಚ್ರ ಇದೆಯಲ್ವ ಅದನ್ನೆಲ್ಲ ಎಲ್ಲಿ ಹಾಕೋದು ಅಂತೇಳಿ. ಆವಾಗ ಅವ್ರು ಅಂದರು ಬೆಳಿಗ್ಗೆ ಕಸದವ್ರು ಬರ್ತಾರಲ್ವ ಅಂತೇಳಿ. ಅಂದರೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಅಂತೇಳಿ. ಆವಾಗ ಅವರು ಅಂದರು ಬೆಳಿಗ್ಗೆ ಹಾಡು ಹಾಕ್ಕೊಂಡು ಬರ್ತಾರೆ, 7:30-7 ಗಂಟೆ ಟೈಮಲ್ಲಿ ಬರ್ತಾರೆ ಅಂತೇಳಿ. ಆವಾಗ ನಂಗೆ ಗೊತ್ತಾಗಿರೋದು ಈ ಥರ ಕಸದವ್ರು ಬರುವಾಗ ಹಾಡು ಹಾಕ್ಕೊಂಡು ಬರ್ತಾರೆ ಅಂತೇಳಿ. ಅಲ್ಲಿ ತನಕ ನನಗೆ ಗೊತ್ತೇ ಇತ್ತಿಲ್ಲ ಈ ಹಾಡು ಹಾಕ್ಕೊಂಡು ಬರೋದು ಕಸದವರು ಅಂತೇಳಿ. ಆಮೇಲೆ ಗೊತ್ತಾಯಿತು. ಸೊ ಅದು ಇವಾಗ ಕಸದವ್ರದ್ದು ಹಾಡು ಕೇಳುವಾಗ ನನಗೆ ನೆನಪಾಯಿತು ಓಲ್ಡ್ ಮೆಮೊರೀಸ್. ಸೊ ಅದಕ್ಕೋಸ್ಕರ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇಲ್ಲಿ. ಸೊ ಇನ್ನೇನಿಲ್ಲ, ಇವಾಗ ನಾನು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ತೀನಿ. ಸೊ ಇಲ್ಲಿ ಇವಾಗ ನಾನು ಸಿಂಪಲ್ಲಾಗಿ ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಚಿಕ್ಕ ಚಿಕ್ಕ ಸೈಜಿದು 2 ಈರುಳ್ಳಿನ ತಗೊಂಡಿದ್ದೀನಿ. ಅದನ್ನೆಲ್ಲ ನಾನು ಸ್ಲೈಸ್ ಮಾಡಿ ತಗೋತೀನಿ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಅದನ್ನೆಲ್ಲ ಸ್ಲೈಸ್ ಮಾಡಿ ತಗೋತೀನಿ ಇವಾಗ. ಸೊ ಇವಾಗ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಪೆರಿ ಪೆರಿ ಮಸಾಲ, ಆರಿಗ್ಯಾನೋ. ಬಟ್ ನನ್ನ ಹತ್ರ ಚಿಲ್ಲಿ ಫ್ಲೆಕ್ಸ್ ಖಾಲಿ ಆಗಿದೆ. ನಿಮ್ಮ ಹತ್ರ ಇದ್ರೆ ನೀವು ಚಿಲ್ಲಿ ಫ್ಲೆಕ್ಸ್ ಹಾಕೋಬಹುದು. ಬಟ್ ನಾನು ಅದಕ್ಕೋಸ್ಕರ ಇಲ್ಲಿ ರೆಡ್ ಚಿಲ್ಲಿ ಪೌಡರನ್ನು ಹಾಕೋತೀನಿ. ಸೊ ಇವಾಗ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತೇಳಿ. ಹಾಗೆಯೇ ಮೊಟ್ಟೆನ ಈ ಥರ ಕಟ್ ಮಾಡಿ ತಗೊಂಡಿದ್ದೀನಿ. ಸೊ ಇವಾಗ ಮಾಡೋಣ ಸಿಂಪಲ್ ಆಗಿರುವಂತಹ ಬ್ರೇಕ್ಫಾಸ್ಟ್. ಇಲ್ಲಿ ನಾನು ಒಂದು ಅರ್ಧದಷ್ಟು ಬಟರನ್ನು ಹಾಕೋತಾ ಇದ್ದೀನಿ. ಜಾಸ್ತಿ ಏನು ಹಾಕೋತಾ ಇಲ್ಲ. ನನಗೆ ಜಾಸ್ತಿ ನಿಜ ಹೇಳಬೇಕಂದ್ರೆ ಒಂದೊಂದು ರೆಸಿಪಿಗೆ ಬಟರ್ ಇಷ್ಟ ಆಗುತ್ತೆ, ಒಂದೊಂದು ರೆಸಿಪಿಗೆ ಬಟರ್ ಸ್ಮೆಲ್ಲೆಲ್ಲ ಕೇಳೋಕ್ಕಾಗಲ್ಲ, ಏನು ಅಂತೇಳಿ ಗೊತ್ತಿಲ್ಲ. ಅದೇ ಥರ ತುಪ್ಪನೂ ಅದೇ ಥರ ಡೈರೆಕ್ಟಾಗಿ ತಿನ್ನೋದಕ್ಕೆ ಇಷ್ಟ ಆಗಲ್ಲ. ಈ ಥರ ಚಪಾತಿಗೆ ಹಚ್ಕೊಂಡು ತಿನ್ನೋದಕ್ಕೆ ಇಷ್ಟ ಆಗಲ್ಲ. ಬಟ್ ಈ ಥರ ಬಿರಿಯಾನಿ, ಈ ಥರ ಸಾರುಗಳೆಲ್ಲ ಮಾಡ್ತೀವಲ್ವ ಅದರಲ್ಲಿ ಇಷ್ಟ ಆಗುತ್ತೆ. ನಾನು ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಸ್ವಲ್ಪ ಬಟರ್ ಹಾಕಿ ಇಲ್ಲಿ ಚಿಕ್ಕದಾಗಿ ಸ್ಲೈಸ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಇದೆಯಲ್ವ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ನಾನು ಹೇಳಿದ್ನಲ್ಲ ನನ್ನ ಹತ್ರ ಇಲ್ಲಿ ಚಿಲ್ಲಿ ಫ್ಲೇಕ್ಸ್ ಇಲ್ಲ, ನಾನು ಚಿಲ್ಲಿ ಪೌಡರನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡರ್, ಆಮೇಲೆ ಸ್ವಲ್ಪ ಆರಿಗ್ಯಾನೋ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ನಿಮ್ಮ ಹತ್ರ ಚಿಲ್ಲಿ ಫ್ಲೇಕ್ಸ್ ಇದ್ದರೆ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೋಬೇಕಾಗಿಲ್ಲ, ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡ್ರೆ ಆಯಿತು. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇಲ್ಲಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿದ್ದೀನಿ. ಸೊ ಇವಾಗ ಇದು ರೆಡಿ ಆಗಿದೆ. ಈರುಳ್ಳಿನ ಸ್ವಲ್ಪ ನಾನು ಫ್ರೈ ಮಾಡ್ಕೊಂಡಿರೋದು, ಕ್ಯಾರಮಲೈಸ್ ಥರ ಮಾಡ್ಕೊಂಡಿರೋದು. ಸೊ ಇವಾಗ ಯಾವ ಥರ ಮಾಡೋದು ಅಂತೇಳಿ ತೋರಿಸ್ತೀನಿ. ಇವಾಗೆಲ್ಲ ರೆಡಿ ಆಗಿದೆ, ಈರುಳ್ಳಿ ಫ್ರೈ ಆಗಿದೆ, ಮೊಟ್ಟೆ ಎಲ್ಲ ಸ್ಲೈಸ್ ಮಾಡಿ ಇಟ್ಟಿದ್ದೀನಿ. ಸೊ ಇಲ್ಲಿ ಬ್ರೆಡ್ಡನ್ನು ತಗೊಂಡಿದ್ದೀನಿ. ಇದಕ್ಕೆ ನಿಮಗೆ ಯಾವ ಸಾಸ್ ಬೇಕಾದರೂ ಹಾಕೋಬೋದು, ಶೆಜ್ವಾನ್ ಹಾಕೋಬೋದು ಅಥವಾ ಟೊಮ್ಯಾಟೊ ಕೆಚಪ್ ಹಾಕೋಬೋದು, ಇದೆಲ್ಲ ಹಾಕೋಬೋದು. ಬಟ್ ನಾನಿಲ್ಲಿ ಶೆಜ್ವಾನ್ ಹಾಕೋತಾ ಇದ್ದೀನಿ. ಜಾಸ್ತಿನೂ ಹಾಕ್ತಾಯಿಲ್ಲ, ಸ್ವಲ್ಪನೇ ಹಾಕೋತಾ ಇರೋದು. ಕೆಲವ್ರಿಗೆ ಶೆಜ್ವಾನ್ ಸಾಸ್ ಇದು ಫ್ಲೇವರಲ್ಲಿ ತುಂಬ ಇಷ್ಟ ಆಗೋರು ಜಾಸ್ತಿ ಹಾಕ್ಕೋಬೋದು. ಬಟ್ ನಾನಿಲ್ಲಿ ಸ್ವಲ್ಪ ಲೈಟಾಗಿ ಹಾಕ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಫ್ರೈ ಮಾಡ್ಕೊಂಡಿರುವಂತಹ ಈರುಳ್ಳಿ ಇದೆಯಲ್ವ ಅದನ್ನು ಹಾಕೋತಾ ಇದ್ದೀನಿ. ಇಲ್ಲಿ ಚೆನ್ನಾಗಿ ಆಸ್ಥೆಟಿಕ್ ಆಗಿ ಈ ಚಿಕ್ಕ ಸ್ಪೂನಲ್ಲಿ ಹಾಕೋಣ ಅಂತೇಳಿ ಹಾಕೋತಾ ಇದ್ದೀನಿ. ಬಟ್ ಇದರಲ್ಲಿ ಬರ್ತಾನೆ ಇಲ್ಲ, ಎಷ್ಟು ಟ್ರೈ ಮಾಡಿದ್ರು. ಆಮೇಲೆ ಏನು ಮಾಡಿದೆ, ಕಟ್ ಮಾಡಿ ಒಂದೇ ಸಲ ಹಾಕೋಬಿಟ್ಟೆ. ನಂತರ ಇಲ್ಲಿ ನಾನು ಕಟ್ ಮಾಡ್ಕೊಂಡಿರುವಂತಹ ಬಾಯ್ಲ್ಡ್ ಎಗ್ ಇದೆಯಲ್ವ ಅದನ್ನು ಹಾಕೋತಾ ಇದ್ದೀನಿ, ಅಂದರೆ ಇಟ್ಕೋತಾ ಇದ್ದೀನಿ 2 ಬ್ರೆಡ್ಡಲ್ಲೂ. ಸೊ ಇಲ್ಲಿ ಮೇಲ್ಗಡೆಗೆ ಸ್ವಲ್ಪ ನಾನಿಲ್ಲಿ ಖಾರಕ್ಕೋಸ್ಕರ ಇಲ್ಲಿ ಪೆರಿ ಪೆರಿ ಮಸಾಲೆ ಇದೆಯಲ್ವ ಅದನ್ನು ಹಾಕೋತಾ ಇದ್ದೀನಿ. ನಿಮ್ಮ ಹತ್ರ ಇಲ್ಲಾಂದರೆ ಹಾಕೋಬೇಕಾಗಿಲ್ಲ, ಸ್ವಲ್ಪ ಪೆಪ್ಪರ್ ಪೌಡರ್ ಇದೆಯಲ್ವ ಅದನ್ನು ಸ್ಪ್ರಿಂಕಲ್ ಮಾಡಿದರೆ ಸಾಕಾಗುತ್ತೆ. ನಾನಿಲ್ಲಿ ಪೆರಿ ಪೆರಿ ಮಸಾಲ ಇತ್ತು, ಸೊ ಅದಕ್ಕೋಸ್ಕರ ಅದನ್ನು ಹಾಕೋತಾ ಇದ್ದೀನಿ. ನಂತರ ಇದನ್ನು ಕವರ್ ಮಾಡಿ
ಫ್ರೈ ಮಾಡಿದರೆ ಇದು ಫ್ರೈ ಮಾಡೋದಂದರೆ ತವಾದಲ್ಲಿ ರೋಸ್ಟ್ ಮಾಡ್ತೀವಲ್ವ ಆ ಥರ ಮಾಡ್ಕೋಬೇಕು. ನೀವು ಬೇಕಾದರೆ ಬಟರಲ್ಲಿ ಮಾಡ್ಕೋಬೋದು, ಬಟ್ ನಾನಿಲ್ಲಿ ಬಟರಲ್ಲಿ ಮಾಡ್ತಾ ಇಲ್ಲ. ನಾನು ಅದೇ ಹೇಳಿದ್ನಲ್ಲ, ನನಗೆ ಒಂದೊಂದಕ್ಕೆ ನಾನು ಬಟರನ್ನು ಯೂಸ್ ಮಾಡ್ಕೋತೀನಿ, ಒಂದೊಂದಕ್ಕೆ ಯೂಸ್ ಮಾಡ್ಕೊಳ್ಳಲ್ಲ. ಆವಾಗ ಈರುಳ್ಳಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಬಟರ್ ಹಾಕ್ಕೊಂಡಿದ್ದೆ, ಅದರಲ್ಲಿ ನನಗೆ ಏನೂ ಒಂಥರ ಅನಿಸಲ್ಲ ತಿನ್ನುವಾಗ. ಇವಾಗೇನಾದರೂ ನಾನು ಬ್ರೆಡ್ಡಿಗೆ ಬಟರ್ ಹಚ್ಚಿ ಏನಾದರೂ ರೋಸ್ಟ್ ಮಾಡಿದರೆ, ಬ್ರೆಡ್ಡನ್ನು ತವಾದಲ್ಲಿ ರೋಸ್ಟ್ ಮಾಡಿದರೆ ನನಗದು ತಿನ್ನೋಕ್ಕಾಗಲ್ಲ, ಅದರದ್ದು ಸ್ಮೆಲ್ ಕೇಳೋಕ್ಕಾಗಲ್ಲ, ವಾಂತಿ ಬಂದಾಗುತ್ತೆ. ಸೊ ಅದೇ ಥರ ನಾನು ಹೇಳಿದ್ನಲ್ಲ ಒಂಥರ ಡಿಫ್ರೆಂಟ್ ಅಂತೇಳಿ. ಬಿರಿಯಾನಿಲಿ ಮಸಾಲದಲ್ಲಿ ಈ ಥರದಲ್ಲೆಲ್ಲ ತುಪ್ಪ ಹಾಕ್ಕೋತೀನಿ, ಬಟ್ ಚಪಾತಿಗೆ ಹಚ್ಕೊಂಡು ತುಪ್ಪ ತಿನ್ನಲ್ಲ. ಆ ಥರ ಏನೂ ಮಾಡೋಕ್ಕಾಗಲ್ಲ, ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ. ಸೊ ಇವಾಗ ಇಲ್ಲಿ ಇದನ್ನು ರೋಸ್ಟ್ ಮಾಡ್ಕೋತಾ ಇದ್ದೀನಿ. ನಾನು ಅದೇ ತವದಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ, ತೊಳೆಯೋದಕ್ಕೇನು ಹೋಗಿಲ್ಲ, ಯಾಕಂದರೆ ಅದರಲ್ಲಿ ಮಸಾಲ ಇದ್ದಿದ್ದಲ್ವ. ಸೊ ಅದೆಲ್ಲ ಮಸಾಲ ಬ್ರೆಡ್ಡಿಗೂ ಆಗುತ್ತೆ ಅಂತೇಳಿ. ಸೊ ಇವಾಗ ನಂದು ಬ್ರೇಕ್ಫಾಸ್ಟ್ ರೆಡಿಯಾಗಿದೆ. ಸಿಂಪಲ್ ಆಗಿರುವಂತಹ ಬ್ರೇಕ್ಫಾಸ್ಟು ತುಂಬಾ ಚೆನ್ನಾಗಾಗುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ, ಹೆಲ್ದಿನೂ ಹೌದು. ಬಟ್ ಬ್ರೆಡ್ ಮಾತ್ರ ನಾವು ವೀಟ್ ಬ್ರೆಡ್ ಇದೆಯಲ್ವ ಅದನ್ನು ಯೂಸ್ ಮಾಡ್ಬೋದು, ಹೆಲ್ದಿ ವರ್ಷನ್ ಬೇಕಂದರೆ. ಬಟ್ ನಾನಿಲ್ಲಿ ಹಸ್ಬೆಂಡು ನಾರ್ಮಲ್ ಆಗಿರುವಂತಹ ವೈಟ್ ಬ್ರೆಡ್ ಇದೆಯಲ್ವ ಅದನ್ನೇ ತಗೊಬಂದಿದ್ರು. ಸೊ ಹಾಗಾಗಿ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ ಒಳ್ಳೆ ಚೆನ್ನಾಗಿರೋ ಟೇಸ್ಟಿಯಾಗಿರುವಂತಹ ಕೋಲ್ಡ್ ಆಗಿರುವಂತಹ ಬೆಳಿಗ್ಗೆನೇ ವಾಟರ್ ಮೆಲನ್ ಜ್ಯೂಸನ್ನು ಮಾಡಿದ್ದೀನಿ. ಸೊ ಇದು ಆಗಿರುತ್ತೆ ನಂದು ಇವತ್ತಿದ್ದು ಬ್ರೇಕ್ಫಾಸ್ಟ್. ಇನ್ನು ಸ್ಕೂಲ್ ಸ್ಟಾರ್ಟ್ ಆಗೋ ತನಕ ಇದೇ ಥರ ಇರುತ್ತೆ, ಬ್ರೆಡ್ಡು ಮೊಟ್ಟೆ ಇದೇ ಇರುತ್ತೆ ನಂದು ಬ್ರೇಕ್ಫಾಸ್ಟ್. ಸೊ ಇವಾಗಿಲ್ಲಿ ಬ್ರೇಕ್ಫಾಸ್ಟನ್ನು ತಿನ್ನೋಣ ಅಂತೇಳಿ ಕೂತಿದ್ದೀನಿ. ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್, ಒಂದ್ಸಲ ಟ್ರೈ ಮಾಡ್ಕೊಂಡು ನೋಡಿ ಈ ರೆಸಿಪಿನ, ನಿಮಗೂ ಇಷ್ಟ ಆಗ್ಬೋದು, ತುಂಬಾ ಟೇಸ್ಟಿಯಾಗಿತ್ತು. ಹಾಗೆಯೇ ನೈಟ್ ಡಿನ್ನರ್ಗೂ ಏನಾದರೂ ರೆಡಿ ಮಾಡಬೇಕಲ್ವ ಅಂತೇಳಿ ಇವತ್ತು ಕಾಬೂಲ್ ಚನ ಇದೆಯಲ್ವ ಅದ್ರದ್ದು ಏನಾದರೂ ರೆಸಿಪಿ ಮಾಡೋಣ ಅಂತೇಳಿ, ಕಾಬೂಲ್ ಚನ ಮಸಾಲ ಎಲ್ಲ ಬರುತ್ತಲ್ವ, ಸೊ ಅದನ್ನು ಮಾಡೋಣ ಅಂತೇಳಿ ನಾನು ಚನಾನ ಸೋಕ್ ಮಾಡೋದಕ್ಕೆ ಇಡ್ತಾಯಿದ್ದೀನಿ. ಬೆಳಿಗ್ಗೆನೇ ಇಡಬೇಕಾಗಿತ್ತು, ಆವಾಗ ರಾತ್ರಿಗೆ ಕರೆಕ್ಟಾಗಿ ಚೆನ್ನಾಗಿ ಸೋಕ್ ಆಗ್ತಾಯಿತ್ತು. ಬಟ್ ಪರವಾಗಿಲ್ಲ, ಸ್ವಲ್ಪ ಲೇಟ್ ಆಯಿತು. ಇವಾಗ ಇದನ್ನು ಸೋಕ್ ಮಾಡಿ ಇಟ್ಕೋತೀನಿ. ಇದನ್ನು ಮಧ್ಯಾಹ್ನಕ್ಕೆ ಏನಾದರೂ ಅಡ್ಜಸ್ಟ್ ಮಾಡ್ಕೋತೀನಿ ನಾನು. ನೀವು ಅನ್ಕೋಬೋದು ಇವಳೇನಪ್ಪ ಮನೇಲಿ ಅಡುಗೆನೇ ಕರೆಕ್ಟಾಗಿ ಮಾಡಲ್ಲ ಅಂತೇಳಿ. ಒಬ್ಬಳೇ ಇರುವಾಗ ಏನಂತೇಳಿ ಮಾಡಲಿ, ಒಬ್ಳಿಗೋಸ್ಕರ ಮಧ್ಯಾಹ್ನ ನಾನು ಜಾಸ್ತಿಯಾಗಿ ಮಾಡಲ್ಲ, ಯಾರಾದರೂ ಇದ್ರೇ ಮಾಡೋದು, ರಾತ್ರಿಯೇ ಫ್ರೆಶ್ ಆಗಿ ಮಾಡೋದು. ಸೊ ಫ್ರೆಂಡ್ಸ್, ಇವಾಗ ಸ್ವಲ್ಪ ಅಮ್ಮನ ಮನೆ ಹತ್ರ ಹೋಗಿ ಬರೋಣ ಅಂತೇಳಿ, ಡೈಲಿ ಅಮ್ಮನ ಮನೆ ಹತ್ರ ಹೋಗ್ತೀನಿ. ನಾನು ಹೋಗೋಣ ಅಂದ್ಕೊಳ್ಳೋಷ್ಟೊತ್ತಿಗೆ ಮಕ್ಕಳು ಬಂದರು ಅನಿಸುತ್ತೆ. ಎಂದುಗಡಿ ಬನ್ನಿ, ನಾನೇ ಪೌತುಗೆ ಬಂಡಿ, ನಾವು ತಗೊಂಡಿ ನಾನು ಪೌತುಗೆ ಪೋಂಡಿಲ್ಲಿ ಎಂದಿರಕ್ರು ಕಲ್ಕೆರಪೆ ಪಿನ್ನೆ ಪೈ ಹೊತ್ತುಗು. ಓಕೆ, ಸೊ ಇವಾಗ ನನ್ನ ಮನೆ ಹತ್ರ ಹೋಗಬೇಕು ಅಂತೇಳಿ ಅಂದ್ಕೊಳ್ಳೋಷ್ಟೊತ್ತಿಗೆ ನನ್ನ ತಂಗಿ ಮಗಳು ಆಮೇಲೆ ನನ್ನ ಮಗಳು ಬಂದರು. ಸೊ ಇವಾಗ ಹೋಗಲ್ಲ, ಇನ್ನು ಆಮೇಲೆ ಹೋಗ್ತೀನಿ. ಇವಾಗ ಸ್ವಲ್ಪ ಹೊತ್ತು ಆಟ ಆಡ್ತಾರಂತೆ ಅವ್ರು ಇಲ್ಲಿ. ಸೊ ಅವರು ಆಟ ಆಡಲಿ, ನನಗೆ ಹೇಗೂ ತುಂಬಾ ತಲೆನೋವು ಆಗ್ತಾ ಇದೆ. ನಾನು ಇವಾಗ ಸ್ವಲ್ಪ ಹೊತ್ತು ಮಲ್ಕೋತೀನಿ, ಆಮೇಲೆ ಹೋಗೋಣ ಅಂತೇಳಿ. ಅಪ್ಪೆಂ ಪಿನ್ನೆ ಪೋಯಲ್ಲೇ ಕಲ್ಕಿಯೋರು ಏನು ತಲೆಗೆಟ್ಟತ್ತು ಲಬ್ಬರ್ ಉಂಡು ಅವಡಿಲ್ಲೆಲ್ಲಿ ಅವಡುಂಡಾ ಅಪ್ಪೆಂಬ ಫಸ್ಟ್ ತಲೆ ಕೆಟ್ಟ ಫಸ್ಟ್ ತಲೆ ಕೆಟ್ಟ. ಸೊ ಇದಾಗಿರುತ್ತೆ ಇವತ್ತಿದ್ದು ಡಿನ್ನರ್. ಕಾಬೂಲ್ ಚನ ಇದೆಯಲ್ವ ಅದ್ರದ್ದು ಚನ ಮಸಾಲ ಮಾಡಿದ್ದೀನಿ, ಅದ್ರ ಜೊತೆಗೆ ಪೂರಿ ಏನಾದರೂ ಮಾಡೋಣ ಅಂಥೇಳಿ. ತುಂಬಾ ಚೆನ್ನಾಗಿದೆ. ಇದ್ರದ್ದು ರೆಸಿಪಿನ ನಾನು ಫಸ್ಟಿಗೆಲ್ಲ ಶೇರ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ನಿಮ್ಗೊಂದು ವಿಷಯ ತೋರಿಸ್ತೀನಿ ಇಲ್ಲಿ ನೋಡಿ. ಸೊ ಇಲ್ಲಿ ನೋಡಿ, ಆಲ್ಮೋಸ್ಟ್ ನನ್ನ ಹೈಟಿಗೆನೆ ಇದ್ದಾಳೆ. ಅದಿನ್ನಲೆ ಇಪ್ಪು ನೋಡ್ಕು ಕಾಲ್ ಮೇಲೆ ಸ್ಟ್ರೈಟ್ ನಿಕ್ಕು ಕಾಲ್ ಮೇಲೆ ಹಾಕಂಡ ನೋಡಿ. ನನ್ನಷ್ಟು ಆಗೋದಕ್ಕೆ ಚೂರು ಇದ್ದಾಳೋ ಅಥವಾ ಗೊತ್ತಿಲ್ಲ, ಕರೆಕ್ಟ್ ಯಾವ್ದಾರ ಕಾಣಿಸ್ತೀನಿ ಅಂತೇಳಿ. ಬಟ್ ಏನಂದ್ರೆ ಇವಾಗಿನ ಮಕ್ಕಳೇ ಇದೇ ತರ ಅನ್ಸುತ್ತೆ, ತಾಯಿಗಿಂತ ಉದ್ದ ಮಕ್ಕಳೇ ಇರ್ತಾರೆ ಅಂತೇಳಿ. ನನ್ನಷ್ಟೇ ಹೈಟ್ ಇದ್ದಾಳೆ ಆಲ್ಮೋಸ್ಟ್. ಇನ್ನು ಸ್ವಲ್ಪ ಟೈಮ್ ಹೋದ್ರೆ ನಾನು ಅವಳಿಗಿಂತ ಶಾರ್ಟ್ ಕಾಣಿಸ್ತೀನಿ, ಅವಳು ಹೈಟ್ ಕಾಣಿಸ್ತಾಳೆ. ನಾನೇನು ಶಾರ್ಟ್ ಇಲ್ಲ, ನಾನು ಹೈಟೇ ಇದ್ದೀನಿ. ಬಟ್ ನನ್ನ ಮಗಳು ಮುಂದ್ಗಡೆ, ನನ್ನ ಮಗಳು ಅದರ ಹೇಳುವಾಗ ನಗಾಡ್ತಾ ಇದ್ದಾಳೆ. ನಾನು ಶಾರ್ಟ್ ಇಲ್ಲ, ನಮ್ಮ ಮನೇಲಿ ಮಾತ್ರ ನಾನು ಸ್ವಲ್ಪ ಶಾರ್ಟ್ ಇರೋದು. ನಂದು ಹೈಟ್ ಕರೆಕ್ಟ್ ಆಗಿನೇ ಇದೆ, 5.2 ಇದ್ದೀನಿ.
ಸೊ ಇವಾಗ ನನ್ನ ಮಗಳು ಹೈಟ್ ಆದಮೇಲೆ ಏನು ನಾನು ಶಾರ್ಟ್ ಆಗಿರೋ ಥರ ನನಗೆ ಕಾಣಿಸ್ತಾ ಇದೆ. ನೋಡಿ ಎಷ್ಟೊಂದು ಹೈಟ್ ಇದ್ದಾಳೆ. ಸ್ಕೂಲಲ್ಲಿ ಇವಾಗ ಜಸ್ಟ್ 5th. ನೋಡಿ ಎಷ್ಟೊಂದು ಹೈಟ್ ಎಷ್ಟಿದ್ದಾಳೆ ಅಂತೇಳಿ. ಸೊ ಫ್ರೆಂಡ್ಸ್ ಇಲ್ಲಿ ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಫ್ರೆಂಡ್ಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ತಿಳಿಸ್ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಐ ಹೋಪ್ ನಾನು ಅನ್ಕೋತೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತೇಳಿ. ಸೊ ಇನ್ನು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.